ಉತ್ಕರ್ಷ್ ಅವರೇ, ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರು ಯಾರು ಈಗ ಆಳಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಮಾತಾಡ್ತಾನೆ ಇಲ್ಲ. ಸುಭಾಷ್ ಗುತ್ತಿದಾರ ಅದು ನಿಮ್ಮ ಪಕ್ಷದವರೇ ಅವರು. ಹಾಗಾಗಿನೇ ಯಾಕೆ ಮಾತಾಡ್ತಿಲ್ಲ? ಕಂಪ್ಲೀಟ್ ಆಗಿ ತನಿಖೆ ಆದ್ಮೇಲೆ ಅಥವಾ ಚಾರ್ಜ್ ಶೀಟ್ ಅದ್ರ ಮೇಲೆ ಡೌಟ್ ಈ ಥರದ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಸಮರ್ಥನೆ ಮಾಡ್ಕೊಳೋದಕ್ಕಿಂತ ಈಗ ತನಿಖೆ ನಡೀತಾ ಇದೆ. ತನಿಖೆ ಆಗ್ಲಿ, ಆ ಪ್ರೋಸೆಸ್ ಏನ್ ಬರುತ್ತೆ ನಾನು ಅದನ್ನ ಅವಾಗ್ಲೇನೆ ಸ್ಪಷ್ಟಪಡಿಸ್ತೀನಿ ಸರ್. ಚಾರ್ಜ್ ಶೀಟ್ ಆಗಿದೆ, ತನಿಖೆ ನಡೀತಾ ಇದೆ, ಏನ್ ತನಿಖೆ ಆಗ್ತದೆ ನೋಡೋಣ, ರಿಪೋರ್ಟ್ ಏನ್ ಬರ್ತದೆ. ಬಟ್ ಈಗ SIT ತನಿಖೆ ಬಗ್ಗೆ ನಾವ್ ಹೇಳೋದೇ ಬೇಡ, ಜನಗಳಿಗೆ ಒಂದು ಚಿತ್ರಣ ಇದೆ ಏನೇನ್ ಆಗ್ತದೆ ಅಂತ. ಅದ್ರ ಬಗ್ಗೆ ನಾವು ತನಿಖೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಬಗ್ಗೆ ಕಮೆಂಟ್ ಮಾಡೋದು ಸರಿಯಲ್ಲ ಅನ್ನೋ ಡಿಜಿಟಲ್ ಸಾಕ್ಷಿಗಳು ಸಿಕ್ಕಿದಾವೆ ಸರ್. ಡಿಜಿಟಲ್ ಸಾಕ್ಷಿಗಳು ಅದನ್ನೇ ಹೇಳ್ತೀರಾ ಸರ್. ತನಿಖೆ ನಡೀತಿರುವ ಕಾರಣ ಫಾರ್ಮ್ಗೆ 80 ರೂಪಾಯಿ ಫಿಕ್ಸ್ ಮಾಡಿದ್ರಂತೆ. ತನಿಖೆ ನಡೀತಿರುವ ಕಾರಣ ನಾವು ಕಮೆಂಟ್ ಮಾಡುವಂಥದ್ದು ಸರಿ ಇರೋದಿಲ್ಲ, ಅದು ತಪ್ಪಾಗ್ತದೆ ಆಸ್ ಪರ್ ಲಾ ಅನ್ನೋ ಕಾರಣಕ್ಕೆ ನಾವು ಮಾತಾಡ್ತಾ ಇಲ್ಲ. ತನಿಖೆ ನಡೀಲಿ. ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಹೋಗಿದ್ ಕಡೆ ಎಲ್ಲ ಈ ರೀತಿ ಉಡಾಫೆ ಮತಚೋರಿ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ. ಪ್ರಶ್ನೆ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡಿ ಆ ಸರಿಯಾದ ಉತ್ತರವನ್ನ ತಗೊಳ್ತಕ್ಕಂಥದ್ದು ಒಂದು ರಾಜಕೀಯ ಬದ್ಧತೆ ಅಂತ ತೋರಿಸ್ತದೆ. ಸುಮ್ಮನೆ ಆರೋಪ ಮಾಡ್ಬಿಟ್ಟು ಓಡೋಗ್ಬಿಡೋದಲ್ಲ ಸೆಷನ್ ಇಂದ. ಅಲ್ಲ, ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಿದೆ, ಹಾಗಾಗಿ ರಾಜ್ಯ ಸರ್ಕಾರ ಈಗ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ, ನೋಡಿ ಇವ್ರ ದ್ವಂದ್ವ ನಿಲುವು ಹೇಗೆ ಅಂತಂದ್ರೆ, ಇವ್ರು ಗೆದ್ರೆ ಪ್ರಜಾಪ್ರಭುತ್ವದ ಗೆಲುವು, ಬಿಜೆಪಿನೋ ಬೇರೆ ಪಾರ್ಟಿಯವ್ರು ಗೆದ್ರೆ ವೋಟ್ ಚೋರಿ ಅಂತಾರೆ. ಇದು ತಪ್ಪಲ್ವಾ? ಈಗ ತೆಲಂಗಾಣದಲ್ಲಿ ಆಯ್ತಪ್ಪ, ಮೊನ್ನೆ ಗ್ರಾಮ ಪಂಚಾಯತಿ ಚುನಾವಣೆಗಳೆಲ್ಲ ಆಯ್ತು, ಸರ್ಪಂಚ್ ಚುನಾವಣೆ ಸುಮಾರು 2.5 ಸಾವಿರ ಕಾಂಗ್ರೆಸ್ ಹೊರಗಿದ್ದೆ. ನಾವೆಲ್ಲೂ ಕೂಡ ವೋಟ್ ಚೋರಿ ಅಂತ ಹೇಳಿಲ್ವಲ್ಲ. ಜನ ಕೊಟ್ಟಿರ್ತಕ್ಕಂತಹ ತೀರ್ಪನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಒಪ್ಕೊಳ್ತಕ್ಕಂಥ ಧೈರ್ಯ ತೋರಿಸ್ಬೇಕು. ಸೋತ್ಬಿಟ್ಟು ನೀವು ಮತ ಚೋರಿ ಅಂತಂದ್ರೆ ಜನಕ್ಕೆ ಮಾಡ್ತಾ ಇರ್ತಕ್ಕಂಥ ಮೋಸ ಮತ್ತು ಅನ್ಯಾಯ. ಇದನ್ನ ಹೇಳ್ಕೊಂಡೆ ಬಿಹಾರದಲ್ಲಿ ಜನ ನಿಮಗೆ ಉಗುದುಪ್ಪ ಕಾಚೆ ಹಾಕಿದ್ರು. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಅವರೇ ಕೊನೆ ಮೊಳೆ ಹೊಡೆದು ಕಾಂಗ್ರೆಸ್ನ ನಿರ್ಣಾಮ ಮಾಡಿ ಹೋಗೋ ಅಂತದ್ರಲ್ಲಿ ಯಾವ ಅನುಮಾನ ಇಲ್ಲ. ನೀವ್ ಯಾರು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಕ್ಕೆ? ನಿಮ್ಮ ಪಕ್ಷವನ್ನು ದೇಶದ ಜನ ನಿರ್ಣಾಮ ಮಾಡಿ ಬುಟ್ಟಿಗೆ ಎಸ್ಬಿಟ್ಟು ಹೋಗೋ ದಿನಗಳು ಮುಂದಿನ ದಿನಗಳಲ್ಲಿ ಕಾಯ್ತಾ ಇದ್ದಾರೆ. ಬಿಹಾರದಲ್ಲಿ ಮಾಡಿದ್ರಲ್ಲ, ನಿಮ್ಮನ್ನ ಸ್ವೀಪ್ ಮಾಡಿದ್ರಲ್ಲ, ಬುಟ್ಟಿಯಲ್ಲಿ ಮುಂದಿನ ದಿನದಲ್ಲಿ ಅದೇ ರೀತಿ ನಿಮ್ಗೆ ಲಾಭ ಆಗಲ್ಲ ಅಂತ ಇದು ಈ ದುರಾಂಕಾರ ಬಿಟ್ಬಿಟ್ಟು ಸ್ವಲ್ಪ ಜನರ ಬಗ್ಗೆ ಮಾತಾಡಿ. ದುರಾಂಕಾರದಲ್ಲಿ ಮಾತುಗಳನ್ನ ನಿಮ್ಮ ದುರಾಂಕಾರದ ಅಹಂಕಾರದ ಮಾತುಗಳು ಗೊತ್ತು ಏನು ಅಂತ ಜನ ನೋಡ್ತಾ ಇದಾರೆ. ಇರ್ಲಿ, ನೀವು ನಿಮ್ ನಾಯಕ ಸಂಸ್ಥೆಗಳನ್ನ ನಡೆಯಕ್ ಬಿಡಿ, ಆಮೇಲೆ ನೋಡಿ ನಿಮ್ಮ ಚುನಾವಣೆ ಪ್ರೂವ್ ಮಾಡಿ. ನೀವು ಸಂಸ್ಥೆಗೆ ನಾವು ಮೋಸ ಮಾಡಿದೀವಿ ಅಂತದನ್ನ ನೀವು ಪ್ರೂವ್ ಮಾಡಿ ವಿತ್ ಡಾಕ್ಯುಮೆಂಟ್ಸ್. ಬರೀ ಸುಳ್ಳು ಆರೋಪ ಮಾಡೋದಲ್ಲ. ರಾಹುಲ್ ಗಾಂಧಿ ಅವರೇ ಕೊನೆ ಮೊಳೆ ಹೊಡೆದು ಕಾಂಗ್ರೆಸ್ ನಿರ್ಣಾಮ ಮಾಡೋದ್ರಲ್ಲಿ ಯಾವ ಸಂಶಯ? ಕಶ್ಯಪ್ ಸರ್, ಅಂದ್ರೆ ಈಗ ಇದು ಬಿಜೆಪಿಗೆ ಪ್ಲಸ್ ಆಗುತ್ತೆ. ನೀವ್ ಯಾವ ಕುನ್ನಿಗಳ್ರಿ ನಮ್ಗೆ? ನೀವು ಕಾಂಗ್ರೆಸ್ಗೆ ವೋಟ್ ಚೋರಿನೇ ಮುಳುವಾಗುತ್ತೆ. ಬಿಹಾರದಲ್ಲಿ ಸಾವರ್ಕರ್ ಸಂತತಿಯವ್ರಿಗೆ ಸರ್ದಾರ್ ಪಟೇಲ್ ಬಿಡಿ. ನಿಮ್ಮ ಕಶ್ಯಪ್ ಸರ್, ಈಗ ಈ ವೋಟ್ ಚೋರಿ ಬಿಹಾರದಲ್ಲಿ ಸರ್, ಈಗ ಕಶ್ಯಪ್ ಸರ್, ಈಗ ವೋಟ್ ಚೋರಿ ಬಿಹಾರದಲ್ಲಿ ಏನು ರಿಸಲ್ಟ್ ಆಗ್ಲಿಲ್ಲ ಸರ್, ನಿಮ್ಗೆ ಜನರು ಕೈ ಇಡ್ಲಿಲ್ಲ. ಬೇರೆ ಬೇರೆ ವಿಧಾನಸಭೆ ಚುನಾವಣೆಗಳು ಬರ್ತಿದೆ ಬೇರೆ ಬೇರೆ ರಾಜ್ಯದ್ದು, ಅಲ್ಲೂ ಕೂಡ ಅದೇ ಹಣೆ ಬರ ಮುಂದುವರಿಯುತ್ತೆ ಅನ್ನುವಂತ ಆಪಾದನೆಗಳು ಮಾಡ್ತಾ ಇದ್ದಾರೆ ಈಗ ಬಿಜೆಪಿ ಅವರು. ಅಷ್ಟೇ ಹಣೆ ಬರ ಆಗೋದು, ನೀನು ಆಗೋದಿಲ್ಲ. ನೋಡಿ, ನಾವು ಇವಾಗ ವೋಟ್ ಚೋರಿ ಅನ್ನೋದು ಆಳಂದದಲ್ಲಿ ಬಯಲು ಮಾಡಿದೀವಿ, ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇಟ್ಕೊಂಡು. ಮುಂದಿನ ದಿನಗಳಲ್ಲಿ ನಾವೇನ್ ಕೇಳ್ತಾ ಇದೀವಿ, ಒಂದು ಸಿಟ್ಟಿಂಗ್ ಜಡ್ಜ್ಗೆ ಒಂದು ಕಮಿಟಿ ಫಾರಂ ಮಾಡ್ಲಿ ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹಿಂಜರಿತಾ ಇದಾರೆ ಒಂದು ಸಿಟ್ಟಿಂಗ್ ಜಡ್ಜ್ ಎಂಕ್ವೈರಿ ಮಾಡಕ್ಕೆ? ಹೌದು, ಸಿಟ್ಟಿಂಗ್ ಜಡ್ಜ್ ನಾವು ಪ್ರೂಫ್ ಕೊಟ್ಟಿದೀವಿ. ನಮ್ಮ ಆಸ್ಕ್ ಸಿಂಪಲ್, ಸಿಟ್ಟಿಂಗ್ ಜಡ್ಜ್ ಅವ್ರ ಕೇಳಿ ಒಂದು ಎಂಕ್ವೈರಿ ಮಾಡಿಸ್ಲಿ. ಡೇಟಾನು ಅವ್ರದೇ, ಎಲೆಕ್ಷನ್ ಕಮಿಷನ್ ಅವ್ರದೇ, ಒಂದು ಎಂಕ್ವೈರಿ ಮಾಡಿಸ್ಲಿ.
ಯಾಕೆ ಹೆದರ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಅವರು? ಹೌದು, ಎಲೆಕ್ಷನ್ CCTV ಕಮಿಷನ್ ಫುಟೇಜ್ ಅವರು ಕೊಡ್ತಾ ಇಲ್ಲ, ಡಿಜಿಟಲ್ ಲಿಸ್ಟ್ ಕೊಡ್ತಾ ಇಲ್ಲ. ಏನಕ್ಕೆ ಬಿಜೆಪಿ ಅವರು ಬಂದು ಡಿಫೆಂಡ್ ಮಾಡ್ತಿದ್ದಾರೆ? ಏನಕ್ಕೆ ಅಂದ್ರೆ ಜ್ಞಾನೇಶ್ ಕುಮಾರ್ ಬಿಜೆಪಿ ಮೇಲೆ ಎಲೆಕ್ಷನ್ ಕಮಿಷನ್ ಅವರು ಹೊರಟಿರೋದು ಬಿಜೆಪಿಗೆ ಹೊರತು ಅಲ್ಲ ಉತ್ಕರ್ಷ್ ಅವರೇ, ಈಗ ಚುನಾವಣಾ ಆಯೋಗದ ಮೇಲೆ ಚುನಾವಣಾ ಆಯೋಗದ ಮೇಲೆ ಅಲ್ಲ ಅವ್ರ ಮೇಲೆ ಆರೋಪ ಮಾಡಿದ್ರೆ ನೀವು ಬರ್ತೀರಿ, ನಿಮ್ ಮೇಲೆ ಬಂದ್ರೆ ಅವ್ರು ಬರ್ತಾರೆ. ಅಲ್ಲ ಪೊಲಿಟಿಕಲ್ ಪಾರ್ಟಿ ತರ ಇವ್ರಿಗೆ ಏನಾದ್ರೂ ಉತ್ತರ ಬೇಕು ಅಂದ್ರೆ ಚುನಾವಣಾ ಆಯೋಗ ಕೇಳ್ಕೊಳ್ಳಿ. ಕೇಳೋ ದಮ್ಮಿಲ್ಲ, ನೈತಿಕತೆ ಇಲ್ಲ ಅಂದ್ರೆ ಇವ್ರು ಬಿಜೆಪಿ ಹೆಸರು ತಳಕ ಹಾಕಿದಕ್ಕೆ ನಾವು ಬಿಜೆಪಿ ಉತ್ತರ ಕೊಡ್ತಾ ಇದ್ದೇವೆ. ಅದರ್ವೈಸ್ ಎಲೆಕ್ಷನ್ ಕಮಿಷನ್ ಇಸ್ ಎ ಇಂಡಿಪೆಂಡೆಂಟ್ ಬಾಡಿ. ಅಷ್ಟು ಮಾಹಿತಿ ಕಾಂಗ್ರೆಸ್ ಅವ್ರಿಗೆ, ನಂದನ್ ಕಶ್ಯಪ್ ಅವ್ರಿಗೆ ಇಲ್ಲ ಅಂತಂದ್ರೆ ನಾವು ಇತಿಹಾಸದ ಪಾಠ ಮಾಡ್ಕೊಂಡು ನಿಮಗ್ ಕೂರಕ್ ಆಗಲ್ಲ. ನಮಗಷ್ಟು ಗೊತ್ತಿಲ್ಲ. ನೀವು ಸಾವರ್ಕರ್ ಗೋಡ್ಸೆ ಸಂತತಿ ಬಿಡ್ರಿ. ಇಷ್ಟೇ ಕಶ್ಯಪ್ ಸರ್, ರಾಹುಲ್ ಗಾಂಧಿ ಯಾಕಂದ್ರೆ ನೀವು ಕಶ್ಯಪ್ ಸರ್ ಈಗ ಓಟ್ ಚೋರಿ ಅಭಿಯಾನ, ಈ ಹೋರಾಟ ಎಲ್ಲಿವರೆಗೂ ಇದು ಅವಶ್ಯಕತೆ ಇಲ್ಲ. ಕಶ್ಯಪ್ ಅವರ ಈಗ ಈ ಓಟ್ ಚೋರಿ ಹೋರಾಟ ಅಭಿಯಾನಗಳು ಎಲ್ಲಿವರೆಗೂ ನಡೆಯುತ್ತೆ ಹೇಳ್ಬಿಡಿ ನೋಡೋಣ. ನಮ್ದು ಈ ವೋಟ್ ಚೋರಿ ಅಭಿಯಾನ ನಿತ್ಯ ನಿರಂತರವಾಗಿ ನಮಗೆ ಇವಾಗ ಎಲೆಕ್ಷನ್ ಕಮಿಷನ್ ಇಂದ ನಮಗೆ ಒಂದು ಸಕಾರಾತ್ಮಕವಾಗಿ ಒಂದು ರೆಸ್ಪಾನ್ಸ್ ಸಿಗ್ತಿಲ್ಲ. ನೆಕ್ಸ್ಟ್ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆಗ್ಲೂ ಇರುತ್ತಾ ಹಿಂಗೆ? ನೋಡಿ, ಅವರ ಮಾಡಿರುವ ಹಗರಣ ಒಂದು ಸಿಟ್ಟಿಂಗ್ ಜಡ್ಜ್ ಗೆ ಎಂಕ್ವೈರಿ ಅಪಾಯಿಂಟ್ ಮಾಡ್ಬಿಟ್ಟು ಅವರು ಮಾಡಿರುವ ಒಂದೊಂದು ಹಗರಣವನ್ನು, ವೋಟ್ ಚೋರಿ ಇರ್ಲಿ, ಸಿಬಿಐ ಇರ್ಲಿ, ಇಡಿ ಇರ್ಲಿ, ಯಾವುದೇ ಒಂದು ತನಿಖಾ ಸಂಸ್ಥೆಗಳನ್ನ ಬುಡ ಮೇಲೂ ಮಾಡಿದ್ರಲ್ಲ, ಎಲ್ಲ ಅಂಗಾಂಗಗಳನ್ನು ನಾವು ತನಿಖೆ ಮಾಡಿ ಅವರು ಮಾಡಿರುವ ಹಗರಣವನ್ನು ಜನರ ಮುಂದೆ ಇಡ್ತೀವಿ. ನನ್ನ ಪ್ರಶ್ನೆ ಇದು, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ವೋಟ್ ಚೋರಿ ಸ್ಟಾಪ್ ಆಗುತ್ತಾ? ಆಗ್ಲೂ ಕೂಡ ಧ್ವನಿ ಎತ್ತೀರಾ ಅಂತ ಹೇಳಿ. ಬರೋದೇ ಇಲ್ಲ ನೋಡಿ, ನಾವು ನೋಡಿ ಎಲ್ಲಿವರೆಗೆ ಪ್ರಜಾಪ್ರಭುತ್ವವನ್ನು ಇದು ಏನಪ್ಪ ವಿರೋಧಿ ಬಿಜೆಪಿ ಸರ್ಕಾರ ಇರುತ್ತೋ ಈ ವೋಟ್ ಚೋರಿ ಇರುತ್ತೆ. ನಾವು ಅದ್ರ ವಿರುದ್ಧ ಹೋರಾಡಿ ನಾವು ಜನರಿಗೆ ಒಂದು ನ್ಯಾಯಸಮ್ಮತವಾಗಿ ಅವ್ರಿಗೊಂದು ಜಯ ಒಂದು ನಮ್ಮ ಸರ್ಕಾರ ಬಂದ ಮೇಲೆ ತನಿಖೆ ಮಾಡಿಸಿ ಅವ್ರಿಗೊಂದು ಹೇಳಿ ಪ್ರಭುರೇ. ಎಸ್ ಥ್ಯಾಂಕ್ ಯು ಕಶ್ಯಪ್ ಅವರ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇಷ್ಟೊತ್ತು. ಥ್ಯಾಂಕ್ ಯು ಇರ್ಷದ್ ಅವರು, ಥ್ಯಾಂಕ್ ಯು ಉತ್ಕರ್ಷ್ ಅವರೇ, ಥ್ಯಾಂಕ್ ಯು ಕಶ್ಯಪ್ ಅವರೇ. ಮತ್ತೊಮ್ಮೆ ನಿಮಗೆ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಈಗ ನೋಡ್ತಾ ಇದ್ವಿ, ಓಟ್ ಚೋರಿಗೆ ಸಂಬಂಧಪಟ್ಟಂತೆ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಡೆಸುತ್ತೆ ನಾಳೆ. ಕಾದು ನೋಡೋಣ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಬಿಹಾರದಲ್ಲಂತೂ ಕೂಡ ಖಂಡಿತ ವರ್ಕೌಟ್ ಆಗಿಲ್ಲ. ಜನರಿಗೆ ಮನಸ್ಸಲ್ಲಿ ಹೋಗಿದ್ದರೆ ಇದು ಏನೋ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲೇನೋ ಆಗ್ಬೋದಾಗಿತ್ತು, ಮ್ಯಾಜಿಕ್ ಆಗ್ಬೋದಾಗಿತ್ತಲ್ವ. ಕಾಂಗ್ರೆಸ್ಗೆ ಅಷ್ಟು ದೊಡ್ಡ ಮಟ್ಟದ ಏನು ಜಯ ಸಿಕ್ಕಿಲ್ಲ ಅಲ್ಲಿ. ಹಾಗಾಗಿನೇ ರಾಹುಲ್ ಗಾಂಧಿ ಅವರು ಮಾತ್ರ ಹೋರಾಟ ನಿರಂತರವಾಗಿ ನಿತ್ಯವಾಗಿ ಮಾಡೋಕ್ಕೆ ಹೊರಟಿದ್ದಾರೆ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಗಳು ಬೇರೆ ಬೇರೆ ರಾಜ್ಯದ ಬರ್ತಾ ಇದೆ, ಅದ್ರ ಮೇಲೆ ಇದು ಪರಿಣಾಮ ಬೀರುತ್ತೆ ಅನ್ನೋದು ಸಹಜವಾಗಿ ಪ್ರಶ್ನೆ. ಅದರ ಜೊತೆಗೆ ಆಳಂದದ ನೋಡಬೇಕು, ಚಾರ್ಜ್ ಶೀಟ್ ಆಗಿದೆ. ಬಿಜೆಪಿ ನಾಯಕರು ಕೂಡ ಇದನ್ನು ಜಾಸ್ತಿ ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಮಾಡ್ತಿಲ್ಲ. ಕಂಪ್ಲೀಟಾಗಿ ತನಿಖೆ ಆಗಲಿ, ಅದಾದಮೇಲೆ ಇದಕ್ಕೆ ನಾವು ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ. ಇದು ಇವತ್ತಿನ ಡಿಬೇಟ್ ಆಗಿತ್ತು. ನೋಡ್ತಾರೆ TV5 ಇದು ವಾಸ್ತವದ ಪ್ರತಿರೂಪ.